ದೀಪಾವಳಿ ಎಲ್ಲರಿಗೂ ಶುಭವಾಗಲಿ. ಮತ್ತು ಈ ವಿಡಿಯೋನ ನೀವೆಲ್ರಿಗೂ ತಲುಪಿಸಿದ್ರೆ ಮಕ್ಕಳು ಸುರಕ್ಷತೆಯಿಂದ ಪಟಾಕಿ ಹೊಡಿತಾರೆ. ಆ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀವಿ. ಹಾಗಾಗಿ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ. ಶಿವು, ಬುದ್ಧಿಗಿದ್ದೆ ಐತೇನೋ, ಕಣ್ಣಿರ್ತಾವ ನಂಗೆ ಪಟಾಕಿ ಹೊಡೆದ್ರೆ. ನಿನ್ನಂಗೆ ಪ್ರತಿ ವರ್ಷ ಮಕ್ಕಳು ಹುಷಾರಾಗಿ ಪಟಾಕಿ ಹೊಡೆದಿರ ತುಂಬ ಎಡವಟ್ ಮಾಡ್ಕೊಂಡು ಕಣ್ಣು ಕಳ್ಕೊಂಡವೆ. ಗೊತ್ತಿಲ್ಲ ಅಂಕಲ್ ಹೆಂಗೆ ಪಟಾಕಿ ಹೊಡೆಯೋದು. ಒಂದು ನಿಮಿಷ ಇರ್ರಿ, ಪಟಾಕಿ ಹೊಡಿಬೇಡ್ರಿ, ನಾನು ಬರ್ತೀನಿ. ಪಟಾಕಿ ಹೊಡೆಯೋದೆಲ್ಲ ಇಂಪಾರ್ಟೆಂಟು, ಸೇಫ್ಟಿಯಾಗಿ ಹೊಡೆಯೋದು ತುಂಬ ಇಂಪಾರ್ಟೆಂಟು. ತಗೊಳ್ರಿ, ಕನ್ನಡಕ ಹಾಕ್ಕೊಳ್ರಿ. ಕನ್ನಡಕ ಹಾಕ್ಕೊಂಡು ಎಷ್ಟು ಬೇಕಾದರೂ ಪಟಾಕಿ ಹೊಡೀರಿ. ಪ್ರತಿ ವರ್ಷ ದೀಪಾವಳಿಲಿ ಮಕ್ಕಳು ಪಟಾಕಿ ಹೊಡೆಯೋಕ್ಕೆ ಹೋಗಿ ತುಂಬ ಜನ ಮಕ್ಕಳು ಕಣ್ಣನ್ನು ಕಳ್ಕೊತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪೋಷಕರ ಜವಾಬ್ದಾರಿ ಏನು, ಮಕ್ಕಳು ಪಟಾಕಿ ಹೊಡಿಬೇಕಾದ್ರೆ ಸುರಕ್ಷತೆಯಿಂದ ಹೊಡಿತಾ ಇದ್ದಾರೆ ಅಂತ ನೋಡಬೇಕು. ಅದರಲ್ಲೂ ಮುಖ್ಯವಾಗಿ ಈ ಥರ ಮಕ್ಕಳಿಗೆ ಪಟಾಕಿ ಹೊಡೆಯೋದಕ್ಕೆ ಮುಂಚೆ ಒಂದೊಂದು ಕನ್ನಡಕ ಕೊಡಿಸ್ಬಿಟ್ರೆ ಕಣ್ಣು ತೊಂದರೆ ಆಗೋಲ್ಲ. ಕಣ್ಣೊಂದು ಸುರಕ್ಷಿತವಾಗಿತ್ತು ಅಂತಂದರೆ ಮತ್ತು ದೇಹದ ಭಾಗ ಆದರೂ ಆಗಲಿ ಏನು ಸಮಸ್ಯೆ ಇಲ್ಲ, ಅದು ಸರಿಪಡಿಸ್ಕೋಬೋದು, ಟ್ರೀಟ್ಮೆಂಟ್ ತೊಗೋಬೋದು. ಪಟಾಕಿ ಬಾಕ್ಸ್ಗಳು ಯಾರು ತಯಾರು ಮಾಡ್ತಾ ಇದ್ದಾರೆ ಆ ಕಂಪನಿಗಳಲ್ಲಿ ನನ್ನೊಂದು ಮನವಿ ಏನಂದರೆ, ಈ ಕನ್ನಡಕಗಳು ಸಿಗಲ್ಲ, ಎಲ್ಲೋ ಹೊರಗಡೆ ಹುಡ್ಕಾಡಬೇಕಾಗ್ತದೆ ಕನ್ನಡಕನ ತೊಗೋಬೇಕಾದ್ರೆ. ಅದಕ್ಕೂ ಒಳ್ಳೆಯ ಒಂದು ಕ್ರಮ ಅಂತ ಅಂದರೆ, ಈಗ ಬಾಕ್ಸ್ಗಳನ್ನ ರೆಡಿ ಮಾಡೋ ಕಂಪನಿಗಳು ಅದರಲ್ಲಿ 1 ಅಥವಾ 2 ಕನ್ನಡಕಗಳನ್ನ ಈ ಬಾಕ್ಸ್ ಒಳಗಡೆ ಈ ಥರ ವೈಟ್ ಗ್ಲಾಸ್ಗಳನ್ನ ಹಾಕ್ಬಿಟ್ರೆ ಮಕ್ಕಳನ್ನ ಅದನ್ನು ಹಾಕ್ಕೊಂಡೇ ಹೊಡಿಬೇಕು ಅಂತ ಅವಾಗ ಗೊತ್ತಾಗ್ತದೆ. ಸೊ ಮಕ್ಕಳು ಸೇಫ್ಟಿಯಿಂದ ಸುರಕ್ಷತೆಯಿಂದ ಪಟಾಕಿ ಹೊಡಿತಾರೆ. ಸೊ ಹಾಗಾಗಿ ಕನ್ನಡಕ ಹಾಕ್ಕೊಂಡು ಪಟಾಕಿ ಹೊಡೀರಿ ಅಂಥೇಳಿ ಒಂದು ಸಂದೇಶ ಕೊಡಬೇಕಾಗಿತ್ತು. ಅದರಿಂದ ಆ ಉದ್ದೇಶಕ್ಕೋಸ್ಕರನೇ ಇದೊಂದು ವಿಡಿಯೋ.